ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ರೇವಣ್ಣ ಅವರಿಗೆ ಸಂಬಂಧಿಸಿದಂತೆ ಲಭ್ಯ ಆಗ್ತಾ ಇದೆ. KR ನಗರದ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಆದರೆ ಆ ಕೇಸ್ನಲ್ಲಿ ಮತ್ತೊಂದು ಸಂಕಷ್ಟ ರೇವಣ್ಣ ಅವರಿಗೆ ಶುರುವಾಗಿದೆ. ರೇವಣ್ಣ ಅವರಿಗೆ ಇದು ತಲೆನೋವು ಸೃಷ್ಟಿಸುವಂತ ಸಾಧ್ಯತೆ ಇದೆ. ಕಾರಣ ಈ ಕೇಸ್ನಲ್ಲಿ ಮತ್ತೊಂದು ಸೆಕ್ಷನ್ ಅನ್ನು ಆಡ್ ಮಾಡಿದ್ದಾರೆ. ಆ ಸೆಕ್ಷನ್ ಯಾವುದು ಅಂತಂದ್ರೆ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಅನ್ನೋ ಸೆಕ್ಷನ್ ಅನ್ನು ಆಡ್ ಮಾಡಲಾಗಿದೆ. ಅಧಿಕಾರಿಗಳು ಮಹಿಳೆಯನ್ನ ಕಿಡ್ನಾಪ್ ಮಾಡೋದಕ್ಕೆ ಸಂಚು ರೂಪಿಸಿದಂತ ಆರೋಪವನ್ನ ಕೂಡ, ಅಂದ್ರೆ ವ್ಯವಸ್ಥಿತವಾಗಿ ಸಂಚು ರೂಪಿಸಿದಂತ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ರೂಪಿಸಿದಂತ ಆರೋಪದ ಮೇಲೆ IPC ಸೆಕ್ಷನ್ 120B ಅನ್ನ ಹಾಕಲಾಗಿದೆ. ಇದು ರೇವಣ್ಣ ಅವರಿಗೆ ಸಮಸ್ಯೆಯನ್ನು ತಂದೊಡ್ಡುವಂತ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲಿ SIT ಪರ ವಕೀಲರು ಇದನ್ನ ಪ್ರಸ್ತಾಪ ಮಾಡಿದ್ರು 120B ವಿಚಾರಕ್ಕೆ ಸಂಬಂಧಿಸಿ. ಸೊ ಈಗ ಇದನ್ನ ಆಡ್ ಮಾಡಿರೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ರೇವಣ್ಣ ಅವರಿಗೆ? ಖಂಡಿತ ರಕ್ಷಿತ್, ಯಾಕಂತಂದ್ರೆ ಈ 120B ಅನ್ನು ಹಾಕುವಂತಹ ಹಿನ್ನೆಲೆ ಬರುವಂತದ್ದು ಒಂದು ಪ್ರಕರಣದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾಡಿದಂತಹ ಆರೋಪ ಅಲ್ಲ, ಜೊತೆಗೆ ಇದು ಒಂದು ಗುಂಪು ಸೇರ್ಕೊಂಡು ಮಾಡುವಂತಹ ಕೃತ್ಯ ಅಂತ ಹೇಳಿ ಒಂದಾಗುವಂಥದ್ದು. ಎರಡನೇದಾಗಿ ಈ ಒಂದು ಕೃತ್ಯವನ್ನ ಎಸಗೋದಕ್ಕೆ ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ರು ಅಂತೇಳಿ, ಅದಾದ ಬಳಿಕ ಕೃತ್ಯದಿಂದ ಬಚಾವ್ ಆಗೋದಕ್ಕೆ ಬೇರೆ ರೀತಿ ಯಾವ ರೀತಿ ಕುತಂತ್ರಗಳನ್ನು ನಡೆಸಿದ್ರು ಅಂತೇಳಿ, ಮತ್ತೆ ಈ ಕೃತ್ಯದವನ್ನು ಮಾಡೋದಕ್ಕೆ ಯಾರನ್ನೆಲ್ಲ ಸಹಾಯವನ್ನು ಪಡೆದುಕೊಂಡ್ರು ಅಂತೇಳಿ, ಅಂದ್ರೆ ಒಟ್ಟಾರಾಗಿ ಒಂದು ಗುಂಪು ಮಾಡಿಸುವಂತಹ ಕೃತ್ಯ ಆಗುವಂಥದ್ದು. ಹೀಗಾಗಿ ಈ ಒಂದು ಒಳಸಂಚನ ನಡೆಸಿದರೆ ಅನ್ನೋ ಒಂದು ಆರೋಪವನ್ನು ಈಗಾಗಲೇ SIT ರೇವಣ್ಣ ಅವರ ವಿರುದ್ಧ ಮಾಡಿರುವಂಥದ್ದು. ಮತ್ತೆ ಇಲ್ಲಿ ಪ್ರಜ್ವಲನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಮತ್ತೆ ಪ್ರಜ್ವಲ್ ಅವರನ್ನ ವಿದೇಶಕ್ಕೆ ಕಳಿಸುವಂತಹ ಪ್ರಯತ್ನ ಮಾಡಿರೋದು ಕೂಡ, ಕಳಿಸುವಂತಹ ವೇಳೆಯಲ್ಲೂ ಕೂಡ ಈ ಒಂದು ಒಳಸಂಚ ಮಾಡಿ ಪ್ರೀ ಪ್ಲಾನ್ ಮಾಡುವಂತಹ ಕೆಲಸವನ್ನು ಮಾಡಿದರೆ ಅನ್ನೋ ಒಂದು ಆರೋಪವನ್ನು SIT ಮಾಡಿತ್ತು. ಈ ಎಲ್ಲ ಆಧಾರಗಳ ಅಡಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈ 120B ಹಾಕಿರುವಂತದ್ದು ನಿಜಕ್ಕೂ ಒಂದು ರೀತಿ ಗಂಭೀರವಾದಂತಹ ಸೆಕ್ಷನ್ ಅಂತ ಹೇಳ್ಬೋದು. ಯಾಕಂತಂದ್ರೆ 120B ಹಾಕ್ತಂತಹ ಸಂದರ್ಭದಲ್ಲಿ ಆರೋಪಿಯ ವಿರುದ್ಧದ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು, ಮತ್ತೆ 2 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೊಡೋದಕ್ಕೂ ಕೂಡ ಅವಕಾಶ ಇರುವಂತದ್ದು. ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ ಆಗಿರುವಂತದ್ದು. ಈಗ ಇದನ್ನ ಸೇರಿಸುವಂತಹ ಕೆಲಸವನ್ನ SIT ಟೀಮ್ ಮುಂದಾಗಿದೆ. ಮತ್ತೆ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ರೆಡಿ ಇದೆ ಅನ್ನೋ ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರುವಂತದ್ದು. ಸುಮಾರು 20ಕ್ಕೂ ಹೆಚ್ಚು ಪ್ರಮುಖ ಸಾಕ್ಷಿಗಳನ್ನ ಇದರಲ್ಲಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದರೆ. ಪ್ರಕರಣದಲ್ಲಿ ಈಗಾಗಲೇ 6 ಮಂದಿ ಆರೋಪಿಯನ್ನ SIT ಟೀಮ್ ಬಂಧಿಸಿದೆ. ಅದರಲ್ಲಿ ಕೇವಲ ರೇವಣ್ಣ ಮಾತ್ರ ಜಾಮೀನಿನ ಮೇಲೆ ಹೊರಗಡೆ ಇರೋದು ಬಿಟ್ರೆ ಇನ್ನು 5 ಮಂದಿ ಕೂಡ ಇನ್ನೂ ಕೂಡ ಕೆಲವೊಂದಷ್ಟು ಮಂದಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಕೆಲವೊಂದಷ್ಟು ಮಂದಿ SIT ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸ್ತಿದ್ದಾರೆ. ಈಗ ಎಲ್ಲರ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದ್ರ ಜೊತೆಗೆ ಅನೇಕ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುವಂತ ಕೆಲಸ ಆಗಿದೆ. CDR ರಿಪೋರ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಪ್ರಕರಣಕ್ಕೂ ಕೂಡ ರೇವಣ್ಣಗೂ ಇರುವಂತಹ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಎಸ್ಟಾಬ್ಲಿಷ್ ಆಗುವಂತಹ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ SIT ಟೀಮ್ ಮಾಡಿದೆ. ಜೊತೆಗೆ ಪ್ರಕರಣದ ಆರೋಪಿಗಳು 6 ಮಂದಿಯೂ ಕೂಡ ಯಾವ ರೀತಿಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಅಂಶಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯ ಜೊತೆಗೆ ಇಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಕೆಲವೊಂದಷ್ಟು ಪ್ರತ್ಯಕ್ಷ ಸಾಕ್ಷಿಗಳನ್ನ, ಪರೋಕ್ಷ ಸಾಕ್ಷಿಗಳನ್ನು ಕೂಡ ಈಗ ದಾಖಲಿಸುವಂತಹ ಕೆಲಸವನ್ನ SIT ಟೀಮ್ ಮಾಡಿದೆ. ಈಗ ಈ ಒಂದು ಪ್ರಕರಣದಲ್ಲಿ 120B ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಇಂಡೈರೆಕ್ಟ್ ಆಗಿ ರೇವಣ್ಣನವರು ಕನೆಕ್ಟ್ ಆಗಿದ್ರು ಕೂಡ ಸಂಕಷ್ಟ ಎದುರಾಗುತ್ತೆ. ಮತ್ತೆ ಪ್ರಕರಣದ ಇತರ ಆರೋಪಿಗಳು ಕೊಡುವಂತಹ ಸ್ಟೇಟ್ಮೆಂಟ್ ಅಲ್ಲಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿದ್ರು ಕೂಡ ಸಂಕಷ್ಟ ಆಗುತ್ತೆ. ಜೊತೆಗೆ ಪ್ರಕರಣದಲ್ಲಿ ಇತರ ಆರೋಪಿಗಳು ಯಾವೆಲ್ಲ ಕೃತ್ಯವನ್ನ ಎಸಗಿದ್ರು, ಆ ಕೃತ್ಯವನ್ನ ಎಸಗಿ ಹಿಂದೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಯಾರ ಕುಮ್ಮಕ್ಕಿನ ಮೇರೆಗೆ ಈ ಕೃತ್ಯವನ್ನು ಎಸಗಿದ್ರು, ಎಲ್ಲ ಕಾರಣಗಳು ಕೂಡ ಇನ್ಕ್ಲೂಡ್ ಆಗುವಂತ ಹಿನ್ನೆಲೆಯಲ್ಲಿ 120B ಇಲ್ಲಿ ಪ್ರಮುಖವಾದಂತಹ ಒಂದು ಸೆಕ್ಷನ್ ಆಗಿರುವಂತದ್ದು. ಈಗ ಸದ್ಯದಲ್ಲೇ ಈಗ SIT ಅಧಿಕಾರಿಗಳು ಕಿಡ್ನಾಪ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಈ ರೀತಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಲ್ಲಿ ಇಲ್ಲಿ ರೇವಣ್ಣ ಅವರ ಪಾತ್ರ ಏನಿದೆ ಅನ್ನುವಂಥದ್ದು ಬಹುತೇಕ ಎಸ್ಟಾಬ್ಲಿಷ್ ಮಾಡುವಂತಹ ಸಂಪೂರ್ಣ ಪ್ರಯತ್ನವನ್ನ ಇವತ್ತು SIT ಟೀಮ್ ಮಾಡುತ್ತೆ. ಅದಾದ ಆಧಾರದ ಬಳಿಕ ಮುಂದಿನ ದಿನಗಳಲ್ಲಿ ಇದು ಟ್ರಯಲ್ ಕೂಡ ಸದ್ಯದಲ್ಲೇ ಆರಂಭ ಆಗುವಂಥದ್ದು. ಯಾಕಂತಂದ್ರೆ ಈ ರೀತಿಯ ಪ್ರಕರಣಗಳು ಅದು ಗಂಭೀರ ಪ್ರಕರಣಗಳಾಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ 376 ಪ್ರಕರಣಗಳನ್ನ ಕೇವಲ 6 ತಿಂಗಳಲ್ಲಿ ಇಡೀ ಟ್ರಯಲ್ ನಡೆಸಿ ಪ್ರಕರಣ ಇತ್ಯರ್ಥಗೊಳಿಸಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಈಗ ಚಾರ್ಜ್ ಶೀಟ್ ಆದಂತಹ ತಕ್ಷಣ ಇದು ಪ್ರಮುಖವಾಗಿ 376 ಪ್ರಕರಣಕ್ಕೆ ಲಿಂಕ್ ಇರುವಂತಹ ಕೇಸ್ ಆಗಿರುವಂತಹ ಸಾಧ್ಯತೆಯಿಂದ ಆದಷ್ಟು ಬೇಗ ಟ್ರಯಲ್ ಕೂಡ ನಡೆಯುತ್ತೆ. ಅದಾದ ಬಳಿಕ ಯಾವ ರೀತಿ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ, ಅದಕ್ಕೆ ಸಂಪೂರ್ಣವಾಗಿ ಟ್ರಯಲ್ಗೆ ರೇವಣ್ಣ ಅವರು ಸಹಕರಿಸಬೇಕಾಗುತ್ತೆ, ಪ್ರತಿದಿನ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಸಾಬೀತಾದ್ರೆ ಇದು ಬಹಳ ದೊಡ್ಡ ಗಂಭೀರವಾದಂತಹ ಪ್ರಕರಣ ಆಗಿ ಅವರ ವಿರುದ್ಧ ನಿಲ್ಲುವಂತ ಸಾಧ್ಯತೆ ಇದೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.